ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾವಂತೂ ಸೂಪರಾಗಿದ್ದೀವಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಶುರು ಮಾಡ್ತಾಯಿದ್ದೀನಿ. ಅವ್ರು ಮಾಡಿರೋ ತಪ್ಪನ್ನು ನೀವು ಮಾಡಬೇಡಿ ಅನ್ನೋ ವೀಡಿಯೋ ನಾನು ಮಾಡ್ತಾಯಿದ್ದೀನಿ. ನಿಮಗೂ ಎಲ್ಲರಿಗೂ ಗೊತ್ತಾಗಲಿ. ತುಂಬ ಜನಕ್ಕೆ ಗೊತ್ತಿರೋದಿಲ್ಲ. ಹೊಸ್ದಾಗಿ ಯಾರಾದರೂ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಬಿಟ್ರೆ ಪಾಪ ಅವ್ರಿಗೆ ಗೊತ್ತಿರೋದಿಲ್ಲ. ಗೊತ್ತಿಲ್ಲದೇ ಆ ಥರ ತಪ್ಪೆಲ್ಲ ಮಾಡಿಬಿಟ್ರೆ ಅನ್ಯಾಯವಾಗಿ ಎಷ್ಟೊಂದು ಕಷ್ಟಪಟ್ಟು ನೀವು ಇದು ಮಾಡ್ಕೊಂಡಿರ್ತೀರ, ವೀಡಿಯೋಸ್ ಎಲ್ಲ ಮಾಡಿರ್ತೀರ, ಲೈವ್ ಮಾಡಿರ್ತೀರ. ಎಷ್ಟು ಶ್ರಮಪಟ್ಟು ಒಂದು ವೀಡಿಯೋ ಮಾಡೋಕ್ಕೆ ನಾವು ಎಷ್ಟು ಕಷ್ಟಪಡ್ತೀವಲ್ವ. ಆ ಥರ ಎಲ್ಲ ಮಾಡಿ ಚಾನಲ್ ಏನಾದರೂ ಈ ಥರ ರೀಯೂಸ್ ಕಂಟೆಂಟು ಅಂತ ಏನಾದರೂ ಬಂದ್ಬಿಡ್ತು ಅಂದರೆ ಚಾನಲ್ಲೇ ಹೋಗ್ಬಿಡ್ತದಲ್ವ. ಮತ್ತು ಬರುತ್ತೋ ಇಲ್ವೋ ಮತ್ತೆ ಅದೇನು ಇದು ಕೊಡ್ತಾರೋ, ಇಮೇಲಿಂದ ಏನು ಕಳಿಸ್ತಾರೋ ಯೂಟ್ಯೂಬ್ ಕಡೆಯಿಂದ. ತುಂಬ ಕಷ್ಟ. ಒಂದು ಸಲ ಏನಾದರೂ ಆ ಥರ ಏನಾರು ರಿವ್ಯೂಸ್ ಕಂಟೆಂಟು ಏನಾರು ಬಂತು ಅಂದರೆ ತುಂಬ ಪ್ರಾಬ್ಲಮ್ಮು. ಮತ್ತು ಅದು ಗ್ರೋ ಆಗೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಮತ್ತು ಇನ್ನೊಂದು ಚಾನಲ್ಲು ಡಾಲರ್ಸ್ ಆಗಿ $30 ಹತ್ತತ್ರ ಬರೋ ಗಂಟ ಆಗಿ ಒಂದು ಚಾನಲ್ ಹೋಯ್ತು ಅಂದರೆ ಮತ್ತೆ ಏನೋ ತ್ರೀ ಮಂತ್ ಏನೋ ಟೈಮ್ ಕೊಟ್ಟಿದ್ದಾರಂತೆ. ಫುಲ್ಲು ಹೋಗ್ಬಿಟ್ಟದೆ. ಫುಲ್ಲು ಅವ್ರು ಡಾಲರ್ಸೇ ತೋರಿಸ್ತಾ ಇಲ್ಲ ಆ ಚಾನಲಲ್ಲಿ. $30 ಮಾಡೋಕ್ಕೆ ಅವ್ರು ಎಷ್ಟು ಕಷ್ಟಪಟ್ಟಿದ್ರಲ್ವಾ. ಎರಡು ವರ್ಷ ಆಗಿತ್ತಂತೆ ಚಾನಲ್ ಓಪನ್ ಮಾಡಿ. ಎರಡು ವರ್ಷದ ಮೇಲಾಗಿತ್ತಂತೆ ಚಾನಲ್ ಓಪನ್ ಮಾಡಿ. 2 ವರ್ಷದಿಂದ ಎಷ್ಟು ಕಷ್ಟಪಟ್ಟಿರ್ಬೇಕಲ್ವ ಅವರು ಆ ಚಾನಲ್ ಇದು ಮಾಡೋದಕ್ಕೆ. ಪಾಪ ಇವಾಗ ಲಾಸ್ಟ್ ಮೂಮೆಂಟಲ್ಲಿ ಡಾಲರ್ಸ್ ಕೌಂಟ್ ಆಗೋ ಟೈಮಲ್ಲಿ ಚಾನಲ್ ಹೋಗ್ಬಿಡ್ತು ಅಂದರೆ ಅವ್ರಿಗೆ ಎಷ್ಟು ಬೇಜಾರಾಗಿರೋದಿಲ್ವ. ಅದಕ್ಕೆ ಅವ್ರ ಥರ ತಪ್ಪು ದಯವಿಟ್ಟು ನೀವು ಯಾರೂ ಮಾಡೋಕ್ಕೆ ಹೋಗ್ಬೇಡ್ರಿ. ಅದ್ರ ಬಗ್ಗೆನೇ ನಾನು ಮಾತಾಡೋಕ್ಕೆ ಬಂದಿದ್ದೀನಿ. ರೀಯೂಸ್ ಕಂಟೆಂಟ್ ಅಂತ ಅದು ಬರೋದಕ್ಕೆ ನೀವು ಏನೇನು ತಪ್ಪು ಮಾಡ್ತೀರಾ, ಏನೇನು ನಾವು ಆ ಥರ ತಪ್ಪು ಮಾಡಬಾರ್ದು ಅನ್ನೋದನ್ನೇ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ಯಾರಾದರೂ ಹೊಸ್ದಾಗಿ ಚಾನಲ್ ಯಾರಾದರೂ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಪ್ರೆಸ್ ಮಾಡಿ. ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ. ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿ. ನಮ್ಮದು ಇನ್ನೂ ಒಂದು ಚಾನಲ್ ಇದೆ, ನಮ್ಮನ್ನು ವಿಜಯ್ ಕುಮಾರ್ ಅಂತ. ದಯವಿಟ್ಟು ಆ ಚಾನಲ್ ನೀವು ಯಾರಾದರೂ ನನ್ನ ವೀಡಿಯೋಸ್ ನೋಡಿ, ಯಾರಾದರೂ ಪೂರ್ತಿಯಾಗಿ ವಿಡಿಯೋ ನೋಡಿ ಕಮೆಂಟ್ ಹಾಕಿದ್ರೆ ಆ ವಿಡಿಯೋ ಏನೈತೆ ಅದ್ರ ಬಗ್ಗೆ ನೀವು ಕಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಖಂಡಿತ ನಾನು ಸಾಯಂಕಾಲ ಬಂದು ನಾವು ಕೆಲಸಕ್ಕೆ ಹೋಗ್ತೀವಿ. ಬೆಳಗ್ಗೆನೇ ನಿಮ್ಮ ಮೆಸೇಜ್ ನೋಡೋಕ್ಕಾಗೋದಿಲ್ಲ. ನಾನು ಬಂದು ನಿಮಗೆ ರಿಪ್ಲೈ ಮಾಡ್ತೀನಿ. ನಾವು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಬ್ಯುಸಿ ಇರ್ತೀವಿ. ತಕ್ಷಣ ನಾವು ರಿಪ್ಲೈ ಮಾಡೋಕ್ಕಾಗೋದಿಲ್ಲ. ಸಾಯಂಕಾಲ ಬಂದು ನಿಮ್ಮ ಚಾನಲ್ಗೆ ಸಬ್ಬಾಗಿ ರಿಟರ್ನು ನಿಮಗೆ ಕೊಡ್ತೀನಿ ನಾನು. ಓಕೆನಾ? ನಾನು 2 ಚಾನಲಿಂದ ನಿಮ್ಗೆ ಸಪೋರ್ಟ್ ಮಾಡ್ತೀನಿ. ನೀವು ನಮ್ಗೆ 2 ಚಾನಲ್ ಇದೆ, 2 ಚಾನಲ್ಗೂ ಸಪೋರ್ಟ್ ಮಾಡಿ ಅಂತ ಈ ವಿಡಿಯೋ ಬಗ್ಗೆ ಮಾತಾಡೋದ. ದಯವಿಟ್ಟು ಅವ್ರು ಮಾಡಿರೋ ತಪ್ಪು ದಯವಿಟ್ಟು ನೀವು ಯಾರು ಆ ಥರ ಮಾಡೋಕ್ಕೆ ಹೋಗಬೇಡ್ರಿ. ಅವ್ರು ಏನು ತಪ್ಪು ಮಾಡಿದ್ದಾರೆ ಅಂದರೆ ಗೊತ್ತಾ? ಫಸ್ಟು ಒಂದು ಚಾನಲ್ನಲ್ಲಿ ಅವರು ಹಾಡು ಏನೋ ಹಾಕ್ತಾಯಿದ್ರಂತೆ. ಹಾಡೇ ಹಾಕ್ತಾರಲ್ಲ ಅದು. ಅವರು ತಮ್ಲೈನಲ್ಲಿ ಏನು ಮಾಡೋರು, ತಮ್ಲೈನ್ ತಪ್ಪು ಮಾಡವ್ರೆ. ತಮ್ಲೈನಲ್ಲಿ ಏನು ತಪ್ಪು ಮಾಡವ್ರೆ ಅಂದರೆ ಅವ್ರು ಸ್ವಂತ ಏನಾದರೂ ಬರಿಬೇಕಾಗಿತ್ತು. ಇವಾಗ ಫಿಲಮಲ್ಲಿ ಯಾವ್ದಾರ ಇವಾಗ ಒಂದು ಫಿಲಮ್ ಹೆಸರೇನಾರು ಇರ್ತದಲ್ಲ, ಅದು ಫೋಸ್, ಆಮೇಲೆ ಆ ಫಿಲಮ್ ಹೆಸರು ಅದನ್ನು ತಂದು ತಮ್ಲೈನ್ ಮಾಡಿಬಿಟ್ಟವ್ರೆ. ಪಾಪ ಅವ್ರಿಗೆ ಗೊತ್ತಾಗಿಲ್ಲ ಈ ಥರ ಎಲ್ಲ ಮಾಡಬಾರ್ದು ಅಂತ. ಯಾರೋ ಫಸ್ಟು ಒಂದು ಸಲ ನನ್ನ ಲೈವ್ ಬಂದಾಗಲೇ ಒಂದು ಸಲ ನಮ್ಗೆ ಕೇಳಿದರು. ಅವ್ರು ಯಾರೋ ಅವ್ರಿಗೆ ಗೊತ್ತಿರೋರು ಯಾರೋ ಹೇಳಿದ್ರಂತೆ, ಇಲ್ಲ ಏನೂ ಆಗೋದಿಲ್ಲ ಹಾಕಬೋದು ಅಂತ ಹೇಳಿದ್ರಂತೆ. ನನಗೆ ಜ್ಞಾಪಕ ಫಸ್ಟು ನಾನು ಲೈವ್ ಬಂದಾಗ ಅದೇ ಮಾತು ಹೇಳಿದ್ದವರು. ಈ ಥರ ನಮ್ಮ ಚಾನಲ್ ಏನೋ ಪ್ರಾಬ್ಲಮ್ ಆಗೈತೆ ನೋಡಿ ಅಂತ ಹೇಳಿದಾಗ ನನ್ನ ಮಗಳು ಹೇಳಿದ್ಲು, ಈ ಥರ ಎಲ್ಲ ಹಾಕ್ಬಾರ್ದು, ನಿಮ್ಮದು ಸ್ವಂತ ಅಂತ ಇರಬೇಕು. ಯಾವುದೇ ತಮ್ಲೈನ್ ಆಗಲಿ, ಯಾವುದೇ ಒಂದು ಹಾಡು ಹೇಳೋದಾಗಲಿ, ಆಮೇಲೆ ಯಾವುದೋ ಟೈಟಲ್ ಬರೆಯೋದು ಎಲ್ಲ ನಿಮ್ಮದು ಸ್ವಂತ ಇರಬೇಕು. ಬೇರೆಯವರಿಂದ ಕಾಪಿ ಮಾಡಬೇಡಿ. ಈ ಚಾನಲ್ ಸ್ವಲ್ಪ ಪ್ರಾಬ್ಲಮ್ಮು ಅಂತ ಅವತ್ತೇ ಫಸ್ಟ್ ದಿವಸನೇ ಹೇಳಿದ್ಲು ಅವಳಿಗೆ. ಅವ್ರಿಗೆ ಹೇಳಿ ನನ್ನ ಮಗಳು ಹೇಳಿದ್ಲು. ಅವ್ರಿಗೆಲ್ಲ ಹೇಳ್ತಾ ಇರೋದು ಅವಳು ಅಂತ ನನ್ನ ಮಗಳಿಗೆ ಹೇಳಿದ್ದು. ಅವಳು ಹೇಳಿದ್ಲು ನನ್ನ ಮಗಳು. ಅವ್ರಿಗೆ ಗೊತ್ತಾಗಿಲ್ಲ ಪಾಪ ಅವ್ರಿಗೆ ಗೊತ್ತಾಗಿಲ್ಲ. ಯಾರನ್ನೋ ಕೇಳಿದ್ರಂತೆ, ಇಲ್ಲ ಹಾಕೋಬೋದು ಹಾಕಳ್ರಿ ಏನೂ ಆಗೋದಿಲ್ಲ ಅಂತ. ಈಗ ಮಾನಿಟೈಸನ್ ಟೈಮಲ್ಲಿ ಎಲ್ಲ ಕಂಪ್ಲೀಟ್ ಆದಮೇಲೆ ಏನೋ ಅಪ್ಲೈ ಮಾಡವ್ರೆ. ರೀಯೂಸ್ ಕಂಟೆಂಟ್ ಅಂತ ಬಂದೈತೆ. ಅದಕ್ಕೆ ಅವರು ಆ ಥರ ತಪ್ಪು ಮಾಡಲಿಲ್ಲ ಅಂದಿದ್ರೆ ಇವಾಗ 3000 ವಾಚ್ ಅವ್ರಿಗೆ ಮಾಡೋಷ್ಟೊತ್ತಿಗೆ ಎಷ್ಟು ಕಷ್ಟಪಟ್ಟಿರ್ಬೋದು ಅವರು. ಒಂದೊಂದು ವೀಡಿಯೋ, ಒಂದೊಂದು ಲೈವ್ ಮಾಡ್ಬೇಕಾದ್ರೆ ಇಷ್ಟು ಇದು ಮಾಡಿರೋದು, ಶ್ರಮ ಪಟ್ಟಿರ್ತಾರಲ್ವ. ದಯವಿಟ್ಟು ಆ ಥರ ಎಲ್ಲ ತಪ್ಪು ಮಾಡೋಕ್ಕೆ ಹೋಗಬೇಡಿ. ಮತ್ತು ಇನ್ನೊಂದು ಚಾನಲ್ ಏನು ಮಾಡೋರು ಗೊತ್ತಾ? ಯೂಟ್ಯೂಬಲ್ಲಿ ಯಾವುದೋ ಇದು ಬರ್ತಾಯ್ತಂತೆ, ಈ ಗೊಂಬೆದೆಲ್ಲ ಬರುತ್ತಲ್ಲ, ಈ ಡ್ಯಾನ್ಸ್ದು ಬೇರೆ ಡ್ಯಾನ್ಸ್ದೇನೇನೋ ಗೊಂಬೆಲಿ ರೀಲ್ಸ್ ಎಲ್ಲ ಬರೋದಿಲ್ವಾ, ಬೇರೆ ಅದನ್ನು ತಂದು ಅವ್ರ ವೀಡಿಯೋಗೆ ಹಾಕೋಬಿಟ್ಟವ್ರೆ. ಪಾಪ ಅವ್ರಿಗೆ ಗೊತ್ತಾಗಿಲ್ಲ. $30 ಆದಮೇಲೆ ಚಾನಲ್ ಪ್ರಾಬ್ಲಮ್ ಅಂತಲೇ ಬಂತು, ರೀಯೂಸ್ ಕಂಟೆಂಟ್ ಅಂತ ಬಂತು.
ಅವರು ಇಷ್ಟು ದಿವಸ ಏನಕ್ಕೆ ಅವ್ರು ಕೊಟ್ಟಿರಲಿಲ್ಲ, ಡಾಲರ್ಸ್ ಆಗಿ $30 ಆಗ ಗಂಟೆ ಏನಕ್ಕೆ ಸುಮ್ಮನಿದ್ರು ಯೂಟ್ಯೂಬರ್ ಅನ್ನೋ ಅದೇ ಗೊತ್ತಿಲ್ಲ. ಅವ್ರು ಆವಾಗಲೇ ಸುಮಾರು ದಿವಸ ಆಗಿತ್ತಂತೆ ಅಪ್ಲೋಡ್ ಮಾಡಿ, ಅದು ರೀಲ್ಸ್ ಕಂಟೆಂಟ್ ಬಂದಿರಲಿಲ್ಲ ಅವ್ರಿಗೆ. ಇವಾಗ ಜಸ್ಟ್ ಬಂದಿರೋದಂತೆ, ಈಗ ನಿನ್ನೆ ಮೊನ್ನೆ ಈಗ ಮಧ್ಯಾಹ್ನ ಬಂದಿರೋದು. ಈ ವಿಡಿಯೋ ಇವತ್ತು ಮಾಡ್ತಾ ಇರೋದು ಮಧ್ಯಾಹ್ನ ಅಂತೆ ಬಂದಿರೋದು. ಆ ಥರ ಚಾನಲ್ ಮಾಡಲಿ. ದಯವಿಟ್ಟು ನೀವು ಫಸ್ಟು ಯೂಟ್ಯೂಬ್ ಬಗ್ಗೆ ಕ್ಲಾರಿಟಿಯಾಗಿ ತಿಳ್ಕೊಳ್ಳಿ, ಕ್ಲಿಯರಾಗಿ ತಿಳ್ಕೊಳ್ಳಿ. ಯೂಟ್ಯೂಬ್ ಪಾಲಿಸಿ ಫಸ್ಟು ತಿಳ್ಕೊಳ್ಳಿ. ತಪ್ಪು ಮಾಡೋಕ್ಕೆ ಹೋಗಬೇಡ್ರಿ, ಸುಮ್ಮನೆ ಅನ್ಯಾಯವಾಗಿ ಚಾನಲ್ ಕಳ್ಕೊಬೇಡ್ರಿ. ಫಸ್ಟು ಯೂಟ್ಯೂಬ್ ನಿಯಮ ಏನಿರೋದು ನಿಮ್ಮ ಸ್ವಂತದ್ದಿರಬೇಕು. ಬೇರೆ ಎಲ್ಲಿಂದನೋ ತಂದು ನೀವು ಒಂದು ಸಲ ಸೋಷಿಯಲ್ ಮೀಡ್ಯಾದಲ್ಲಿ ಅಪ್ಲೋಡ್ ಆಗಿರೋ ವಿಡಿಯೋ ನಿಮ್ಮ ಚಾನಲ್ಗೆ ಹಾಕೋ ಆಗಿಲ್ಲ. ಇವಾಗ ತುಂಬ ಜನ ರೀಲ್ಸ್ ಹಾಕಿರ್ತಾರೆ, ಅದೆಲ್ಲ ಇನ್ಸ್ಟಾಗ್ರಾಮಲ್ಲೆಲ್ಲ ಬರ್ತಾ ಇರ್ತದೆ, ಅದನ್ನು ತಂದು ನಿಮ್ಮ ಚಾನಲ್ಗೆ ಹಾಕೊಂಡಿರ್ತೀರ. ಇವಾಗೇನು ಹಾಕೊಬಿಡ್ತೀರಾ, ನಿಮ್ಮ ಮಾನಿಟೈಸನ್ ಆಯ್ತದಲ್ಲ, ಆವಾಗ ನಿಮಗೆ ಗೊತ್ತಾಗುತ್ತೆ, ಆವಾಗ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ದಯವಿಟ್ಟು ಆ ಥರ ಎಲ್ಲ ತಪ್ಪು ಮಾಡೋಕ್ಕೆ ಹೋಗಬೇಡಿ. ಇವಾಗ ರಿಯೂಸ್ ಕಂಟೆಂಟು ಬರೋದು ನೀವೇನೇನು ತಪ್ಪು ಮಾಡ್ತೀರಾ ಅನ್ನೋದಕ್ಕೆ ನಾನು ಒಂದು ಲೀಸ್ಟ್ ಬರೆದಿಟ್ಕೊಂಡಿದ್ದೀನಿ ನೋಡಿ. ಹಾಗೇ ಕೇಳಿಸ್ಕೊಳ್ಳಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ರೀಯೂಸ್ ಕಂಟೆಂಟು ಅಂದರೆ ಏನು ಅಂದರೆ, ರೀಯೂಸ್ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ. ರೀಯೂಸ್ ಕಂಟೆಂಟ್ ಹಂಗಂದ್ರೆ ಏನು, ಹೊಸ್ದಾಗಿ ಚಾನಲ್ ಮಾಡಿರೋರ್ಗಂತೂ ನಿಜವಾಗ್ಲೂ ಪಾಪ ಅವ್ರಿಗೇನು ಗೊತ್ತಾಗೋದಿಲ್ಲ. ನಮಗೂ ನಾವು ಚಾನಲ್ ಓಪನ್ ಮಾಡಿದಾಗ ನಮಗೂ ಏನೂ ಗೊತ್ತಾಗಿರಲಿಲ್ಲ. ರೀಯೂಸ್ ಕಂಟೆಂಟ್ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ. ರೀಯೂಸ್ ಕಂಟೆಂಟ್ ಅಂದರೆ ಫಸ್ಟ್ ಒಂದು ಸಲ ಅಪ್ಲೋಡ್ ಆಗಿರೋದ ಮತ್ತೆ ಇನ್ನೊಂದು ಸಲ ಹಾಕೊಳ್ಳೋದೇ ಅದೇ ರೀಯೂಸ್ ಕಂಟೆಂಟ್ ಅಂತ ಹೇಳೋದು. ಅದಕ್ಕೆ ಅದನ್ನು ಕರೆಕ್ಟಾಗಿ ಕೇಳಿಸ್ಕೊಳ್ರಿ. ಸರಳವಾಗಿ ನಾನು ನಿಮಗೆ ಅರ್ಥ ಆಗೋ ಥರ ಹೇಳ್ತೀನಿ. ಅಂದರೆ ರೀಯೂಸ್ ಕಂಟೆಂಟ್ ಅಂದರೆ ಯಾರಾದರೂ ಇವಾಗ ಬಳಸಿರೋ ವಿಡಿಯೋನ ಮತ್ತೆ ತಂದು ಹೊಸದಾಗಿ ಸೇರಿಸುವುದು, ಆ ವಿಷಯವನ್ನು ಮತ್ತೆ ಹೊಸದಾಗಿ ಸೇರಿಸೋದು. ಆಮೇಲೆ ಮತ್ತು ಅದೇ ರೀತಿ ಪದ ಉಪಯೋಗ ಅದೇ ಉಪಯೋಗ ಮಾಡೋದು. ಅವ್ರೇನು ಮಾತಾಡಿರ್ತಾರೆ ಅದೇ ಥರ ನೀವು ಅವ್ರೇನು ಮಾಡಿ ಅದನ್ನೇ ತಾನೇ ನೀವು ಅವ್ರೇನು ವೀಡಿಯೋ ಮಾಡಿ ಹಾಕಿರ್ತಾರೆ ಅದನ್ನ ನೀವು ನಿಮ್ಮ ಚಾನಲ್ಗೆ ಹಾಕೊಳ್ಳೋದು, ಪದ ಉಪಯೋಗ ಮಾಡೋದು, ಆ ಥರ ಎಲ್ಲ ಮಾಡೋಕ್ಕೆ ಹೋಗಬಾರ್ದು. ಫಸ್ಟ್ನೇದು, ಬೇರೆ ಯೂಟ್ಯೂಬ್ ಚಾನಲ್ನ ವಿಡಿಯೋ ಅದೇ ರೀತಿ ಡೌನ್ಲೋಡ್ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಚಾನಲ್ಗೆ ಹಾಕ್ಕೊಳ್ಳೋದು. ಅಂದರೆ ಅವ್ರು ಏನು ಹೇಳಿದ್ದಾರೆ ಗೊತ್ತಾ, ಬೇರೆ ಯೂಟ್ಯೂಬರು ಯಾರೇ ಯೂಟ್ಯೂಬರು ಒಂದು ವಿಡಿಯೋ ಅಪ್ಲೋಡ್ ಮಾಡಿರ್ತಾರೆ ಅದನ್ನು ತಂದು ನಿಮ್ಮ ಚಾನಲ್ಗೆ ಹಾಕೊಳ್ಳೋದು ತಪ್ಪು. ಒಂದು. ಎರಡನೇದು, ಇನ್ಸ್ಟಾಗ್ರಾಮು ಅಥವಾ ಟಿಕ್ಟ್ಯಾಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಗಳು ತುಂಬ ಜನ ಹಾಕ್ತಾ ಇರ್ತಾರಲ್ವ, ಅದನ್ನ ಆಮೇಲೆ ಕ್ರೆಡಿಟ್ ಇಲ್ಲದೆ ಮತ್ತೆ ಪೋಸ್ಟ್ ಮಾಡುವುದು, ಅದನ್ನ ಆ ಥರ ಎಲ್ಲ ಪೋಸ್ಟ್ ಮಾಡಬಾರ್ದು, ಆಯಿತಾ. ಮೂರನೇದು, ನಿಮ್ಮ ಹಳೆ ವೀಡಿಯೋಗಳನ್ನು ಎಡಿಟ್ ಇಲ್ಲದೆ ನೀವು ಇವಾಗ ಒಂದು ವೀಡಿಯೋ ಮಾಡಿರ್ತೀರ, ಆ ವಿಡಿಯೋನ ಫಸ್ಟು ನೀವೇನು ಮಾಡಿರ್ತೀರ, ಒಂದು ವೀಡಿಯೋ ಮಾಡಿಬಿಟ್ಟು ಫಸ್ಟ್ ಅಪ್ಲೋಡ್ ಮಾಡಿರ್ತೀರ. ಯಾವಾಗ ನೀವು ಚಾನಲ್ ಸ್ಟಾರ್ಟ್ ಮಾಡ್ತೀರಲ್ಲ ಆವಾಗ ನಿಮಗೆ ಸ್ವಲ್ಪ ವರ್ಷ ಹೋದ್ಮೇಲೆ ಮತ್ತೆ ನಿಮಗೆ ಸ್ವಲ್ಪ ಒಂದೂವರೆ ವರ್ಷ ಹೋದ್ಮೇಲೆ ಸ್ವಲ್ಪ ಸಬ್ಸ್ಕ್ರೈಬರ್ ಜಾಸ್ತಿ ಆಯ್ತಾರೆ. ಆವಾಗ ನೀವೇನು ಮಾಡ್ತೀರಾ, ಅದೇ ವಿಡಿಯೋ ಆಯ್ತಲ್ಲ ಇವಾಗ ಇನ್ನೂ ಸ್ವಲ್ಪ ವ್ಯೂಸ್ ಬರಲಿ ಅಂದ್ಬಿಟ್ಟು ಮತ್ತೆ ಅದನ್ನೇ ರೀಯೂಸ್ ಮಾಡ್ತೀರಾ. ನೀವು ಆ ಥರ ಮಾಡಬಾರ್ದು. ಅದು ಒಂದು ಸಲ ಹಾಕಿದ್ಮೇಲೆ ಮತ್ತೆ ಹಾಕೋ ಹಾಗಿಲ್ಲ. ಟಿಕ್ಟ್ಯಾಕಲ್ಲಿ ಅದಾಯಿತು, ಪೋಸ್ಟ್ ಮಾಡುವುದು, ಕ್ರೆಡಿಟ್ ಇಲ್ಲದೆ ಮತ್ತೆ ಪೋಸ್ಟ್ ಮಾಡುವುದು, ಆ ಥರ ಮಾಡಬಾರ್ದು. ನಿಮ್ಮ ವಾಯ್ಸು ಮತ್ತೆ ಅದಕ್ಕೆ ಹೊಸದಾಗಿ ನೀವು ವಾಯ್ಸ್ ಕೊಡಬೇಕು, ಮತ್ತು ಹೊಸದಾಗಿ ವೀಡಿಯೋ ಮಾಡಬೇಕು. ನಿಮ್ಮ ಹಳೆಯ ವೀಡಿಯೋ ಎಡಿಟ್ ಇಲ್ಲದೆ ಅದಾಯಿತು ಅಪ್ಲೋಡ್ ಮಾಡುವುದು. ಮತ್ತು ಸಿನಿಮಾದಲ್ಲಿ ಬರೋದು, ಆಮೇಲೆ ತುಂಬ ಜನ ಟಿ ವಿ ಟಿವಿನಲ್ಲೆಲ್ಲ ಕ್ರಿಕೆಟ್ ಎಲ್ಲ ಬರೋದನ್ನೆಲ್ಲ ನೀವು ರೀಲ್ಸಲ್ಲೆಲ್ಲ ಹಾಕೋದ್ರೆಲ್ಲ ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗಬೇಡ್ರಿ. ದಯವಿಟ್ಟು ಆಮೇಲೆ ವೀಡಿಯೋ ಎಲ್ಲ ಮಾಡಾಕ್ತೀರ, ದಯವಿಟ್ಟು ಅದನ್ನು ಮಾಡೋಕ್ಕೆ ಹೋಗಬೇಡ್ರಿ. ಟಿ ವಿ ಶೋ ಅನ್ನು ಸ್ವಂತ ಮಾತು ವಿವರಣೆ ಇಲ್ಲದೆ ಹಾಕುವುದು. ಅಂದರೆ ನೀವೇನಾದರೂ ಟಿ ವಿ ಶೋ ಏನಾದರೂ ಇವಾಗ ಟಿ ವಿದಲ್ಲಿ ಏನೇನಾದ್ರು ಬರ್ತದೆ ಅದು ನೀವು ಅದನ್ನು ಎಡಿಟ್ ಮಾಡಿ ಅದಕ್ಕೆ ನೀವು ವಾಯ್ಸ್ ಕೊಡಬೇಕು ಹೊಸ್ದಾಗಿ. ಅದನ್ನು ಎಡಿಟ್ ಮಾಡಿ ನೀವು ತಮ್ಲೇನ್ ಬರಬೇಕು ಅದಕ್ಕೆ, ಆಯಿತಾ. ಟಿ ವಿಲಿ ಏನು ಬರುತ್ತೆ ಅದನ್ನೇ ತಂದು ನಿಮ್ಮ ವಿಡಿಯೋಗೆ ಹಾಕೊಳ್ಳೋ ಹಾಗಿಲ್ಲ. ಅದಕ್ಕೇನು ಹೇಳ್ತಾರೆ ಅಂದರೆ, ನೀವು ಸ್ವಂತ ಮಾಡಿ, ನಿಮ್ಮ ಸ್ವಂತ ಏನಾದರೂ ನಿಮ್ಮ ಟ್ಯಾಲೆಂಟ್ ಏನಿದೆ ಅದನ್ನು ತೋರಿಸಿ ಅಂತ ಯೂಟ್ಯೂಬರ್ ಹೇಳಿರೋದು. ನಿಮ್ಮ ತುಂಬ ಜನಕ್ಕೆ ಒಬ್ಬೊಬ್ರ ಹತ್ರ ಒಂದೊಂದು ಟ್ಯಾಲೆಂಟ್ ಇರುತ್ತಲ್ವ, ಅದನ್ನು ನೀವು ಸ್ವಂತ ನೀವೇ ಒಂದು ಕಂಟೆಂಟ್ ಯೂಸ್ ಮಾಡಿಕೊಂಡು ನಿಮ್ಮದು ಫಸ್ಟು ನೀವೇನೋ ಥಿಂಕ್ ಮಾಡ್ಕೊಳ್ರಿ, ಯಾವ ಬಗ್ಗೆ ಮಾಡೋದು. ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ದಯವಿಟ್ಟು ಅದನ್ನು ಯೋಚನೆ ಮಾಡಿ. ಸುಮ್ಮನೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಬಿಟ್ಟು ಏನೇನೋ ತಂದು ಹಾಕೊಳ್ಳೋದಲ್ಲ. ಫಸ್ಟು ನೀವು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತು ಅಂದರೆ
ಫಸ್ಟು ನೀವು ಯಾವ ಕಂಟೆಂಟ್ ಇಟ್ಕೊಂಡು ನಾವು ವೀಡಿಯೋ ಮಾಡಬೇಕು ಅದ್ರ ಬಗ್ಗೆ ವೀಡಿಯೋ ಮಾಡಿ. ಅವಾಗ ನಿಮ್ಮ ನಿಜವಾಗ್ಲೂ ನಿಮ್ಮ ಚಾನಲ್ ಏನೂ ಆಗೋದಿಲ್ಲ, ಬೇಗ ವ್ಯೂಸ್ ಬರುತ್ತೆ, ಬೇಗ ಮಾನಿಟೈಸನ್ ಆಗುತ್ತೆ, ಬೇಗ ಡಾಲರ್ಸ್ ಕಂಪ್ಲೀಟ್ ಆಗುತ್ತೆ. ಎಲ್ಲ ನೀವು ಮಾಡ್ತು ಅಂದರೆ ಬೇರೆಯವ್ರದ್ದೆಲ್ಲ ತಂದು ಈ ಥರ ಕಾಪಿ ಸ್ಟ್ರೈಕ್ ಎಲ್ಲ ಬತ್ತು ಅಂದರೆ ಅದರಿಂದ ಏನೇನು ಸಮಸ್ಯೆ ಆಗುತ್ತೆ ಗೊತ್ತಾ? ಇದು ಕಾಪಿರೈಟ್ ಸಮಸ್ಯೆ ಆಗಬಹುದು, ಕಾಪಿರೈಟ್ ಬರ್ಬೋದು. ಆ ಥರ ಏನಾದ್ರು ನೀವೇನಾದ್ರು ಬೇರೆಯವ್ರದ್ದು ಯೂಸ್ ಮಾಡೋ ಹಾಗಿದ್ದರೆ ಕಾಪಿರೈಟು ಸಮಸ್ಯೆ ಬರ್ಬೋದು. ಯೂಟ್ಯೂಬ್ನಲ್ಲಿ ಇದರಿಂದ ಮಾನಿಟೈಸನ್ ರಿಜೆಕ್ಟ್ ಆಗಬಹುದು. ರಿಜೆಕ್ಟ್ ಆಗುತ್ತೆ, ಮಾನಿಟೈಸನ್ ಆಗೋದಿಲ್ಲ, ರಿಜೆಕ್ಟ್ ಆಗುವ ಸಾಧ್ಯತೆ ಇರ್ತದೆ ಇವೆಲ್ಲ ನೀವು ಇದು ಮಾಡಿದ್ರೆ. ಆಮೇಲೆ ಚಾನಲ್ಗೆ ಸ್ಟ್ರೈಕ್ ಬರ್ಬೋದು. ಸ್ಟ್ರೈಕ್ ಅಂತೂ ದಯವಿಟ್ಟು ಯಾರು ತಗೋಬೇಡ್ರಿ. ಕಾಪಿ ರೈಟ್ ತಗೊಂಡ್ರು ಪರವಾಗಿಲ್ಲ, ರಿಮೂವ್ ಮಾಡ್ಬೋದು. ಕಾಪಿ ರೈಟು ಸುಧಾ ತಗೋಬಾರ್ದು. ಏನೋ ಒಂದೊಂದು ಸಲ ಏನಾದರೂ ತಪ್ಪು ಗೊತ್ತಿಲ್ಲದೇ ತಪ್ಪು ಮಾಡ್ತು ಅಂದರೆ ಬೈ ಮಿಸ್ಟೇಕ್ ಏನಾದರೂ ನಾವು ಲೈವ್ ಮಾಡಬೇಕಾದ್ರೆ ಬೇರೆ ಸೌಂಡ್ ಏನಾದ್ರು ಬತ್ತು ಅಂದರೆ ತಕ್ಷಣ ಆಫ್ ಮಾಡಿ. ಇವಾಗ ನೀವು ಲೈವ್ ಮಾಡಬೇಕಾದ್ರೆ ಪಕ್ಕದಲ್ಲಿ ಒಂದು ಮೊಬೈಲ್ ಇರ್ತದೆ, ಮ್ಯೂಟ್ ಮಾಡ್ಕೊಳ್ರಿ ಲೈವ್ ಮಾಡಬೇಕಾದ್ರೆ. ಅದು ನೀವು ಇವಾಗ ಬೇರೆ ಯಾರಾದರೂ ಫೋನ್ ಮಾಡಿಬಿಟ್ರೆ ಒಂದೊಂದು ಫೋನಲ್ಲಿ ಮ್ಯೂಸಿಕ್ ಬರುತ್ತಲ್ಲ, ಆ ಮ್ಯೂಸಿಕ್ಕು ನೀವು ಲೈವ್ ಮಾಡಬೇಕಾದ್ರೆ ಆ ಮ್ಯೂಸಿಕ್ ಏನಾರು ಕೇಳಿಸ್ತಂದರೆ ಕಾಪಿರೈಟ್ ಬಂದ್ಬಿಡ್ತದೆ. ನೀವೇನಾರು ಕಾಪಿರೈಟ್ ತಗೋತು ಅಂದರೆ ಚಾನಲ್ ಗ್ರೋ ಆಗೋದಿಲ್ಲ, ಸ್ವಲ್ಪ ಡೌನ್ ಆಗುತ್ತೆ. ಅದಕ್ಕೆ ನೀವು ಯಾವುದೇ ಕಾರಣಕ್ಕೂ ಕಾಪಿ ರೈಟ್ ಆಗಲಿ ಕಾಪಿ ಸ್ಟ್ರೈಕ್ ಅಂತೂ ದಯವಿಟ್ಟು ತಗೋಬಾರ್ದು. ಬರದೇ ಇರೋ ಥರ ನಿಮ್ಮ ಚಾನಲ್ ನೀವು ನೋಡ್ಕೋಬೇಕು. ವಿಡಿಯೋ ರಿಮೂವ್ ಮಾಡಿಬಿಡ್ತಾರೆ, ವಿಡಿಯೋನೇ ಡಿಲೀಟ್ ಮಾಡ್ಬೋದು, ಚಾನಲ್ಲೇ ಡಿಲೀಟ್ ಮಾಡಿಬಿಡ್ತಾರೆ. ಈ ಥರ ಎಲ್ಲ ಸಮಸ್ಯೆ ಮಾಡ್ತು ಅಂದರೆ ನೀವು ಯೂಟ್ಯೂಬಲ್ಲಿ ನಿಮ್ಮ ಚಾನಲ್ಲೇ ಇರೋದಿಲ್ಲ. ಆಗ ಇಷ್ಟೆಲ್ಲ ಕಷ್ಟಪಟ್ಟು ವೇಸ್ಟ್ ತಾನೇ. ಅದಕ್ಕೆ ದಯವಿಟ್ಟು ಯಾರೇ ಚಾನಲ್ ಓಪನ್ ಮಾಡಿದ್ರೂ ದಯವಿಟ್ಟು ಯೂಟ್ಯೂಬ್ ಬಗ್ಗೆ ಫಸ್ಟು ತಿಳ್ಕೊಳ್ಳಿ. ಯೂಟ್ಯೂಬ್ ಪಾಲಿಸಿ ಅಂತ ಇರುತ್ತಲ್ಲ, ಅದ್ರ ಬಗ್ಗೆ ಫಸ್ಟು ತಿಳ್ಕೊಂಡು ಆಮೇಲೆ ಚಾನಲ್ ಸ್ಟಾರ್ಟ್ ಮಾಡಿ. ಆವಾಗ ನಿಮ್ಮ ಚಾನಲ್ಗೆ ಯಾವುದೇ ಪ್ರಾಬ್ಲಮ್ ಬರೋದಿಲ್ಲ, ಆಯಿತಾ? ದಯವಿಟ್ಟು ಅವ್ರು ಮಾಡಿರೋ ತಪ್ಪು ದಯವಿಟ್ಟು ನೀವು ಮಾಡೋಕ್ಕೆ ಹೋಗಬೇಡ್ರಿ. ನಿಮ್ಮ ಚಾನಲ್ ವೇಸ್ಟ್ ಮಾಡ್ಕೋಬೇಡ್ರಿ. ಯಾರಾದರೂ ಹೊಸ್ದಾಗಿ ಚಾನಲ್ ಮಾಡಿದ್ರೆ ಫಸ್ಟು ಅದನ್ನೆಲ್ಲ ತಿಳ್ಕೊಂಡು ಆಮೇಲೆ ಸ್ಟಾರ್ಟ್ ಮಾಡಿರಿ. ಇಲ್ಲಿ ತನಕ ನನ್ನ ವೀಡಿಯೋ ನೋಡೋಕ್ಕಾಗಿ ಧನ್ಯವಾದಗಳು. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಯಾರಾದರೂ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ದಯವಿಟ್ಟು ಲೈಕ್ ಕೊಡೋದಂತೂ ಮರಿಬೇಡಿ. ನಿಮ್ಮ ಅನಿಸಿಕೆಗಳನ್ನು ನಮ್ಮ ವೀಡಿಯೋ ಮುಖಾಂತರ ನಿಮ್ಮ ಅನಿಸಿಕೆ ಏನಾದರೂ ಹೇಳ್ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ನಾವು ರಿಪ್ಲೈ ಮಾಡ್ತೀವಿ. ಥ್ಯಾಂಕ್ ಯು. ಇಲ್ಲಿ ತನಕ ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು.